ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಗೂ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ವೀಕ್ಷಕರೇ, ಮೋದಿಜಿಗೆ ವಿರೋಧ ಪಕ್ಷದವರು ಕೊಟ್ಟಂತಹ ಕಾಟ ಒಂದೆರಡಲ್ಲ. ಅವತ್ತು ಮೋದಿಜಿ ಆರ್ಟಿಕಲ್ 370 ತೆಗೆದು ಹಾಕ್ತೀನಿ ಅಂತ ಅಂದ್ರು. ಆಗ ವಿರೋಧ ಪಕ್ಷದವರು ನೀವದನ್ನ ಮಾಡಿದ್ದೆ ಆದಲ್ಲಿ ಇಡೀ ದೇಶದಲ್ಲಿ ರಕ್ತದ ಹೊಳೆ ಹರಿಯುತ್ತೆ ಅಂತ ಹೆದರಿಸ್ತಾರೆ. ಮೋದಿಜಿ ಟ್ರಿಪಲ್ ತಲಾಕ್ ನಿಷೇಧ ಮಾಡ್ತೀನಿ ಅಂತ ಅಂದ್ರು. ಆಗ ವಿರೋಧ ಪಕ್ಷದವರು ಇಸ್ಲಾಮಿನ ವಿಚಾರದಲ್ಲಿ ನೀವು ತಲೆ ಹಾಕೋದಕ್ಕೆ ಹೋಗಬೇಡಿ, ಬೈ ಚಾನ್ಸ್ ನೀವು ಹೋದ್ರೆ ಮುಸಲ್ಮಾನರಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಮೋದಿಜಿ CAA ಜಾರಿಗೆ ತರ್ತೀನಿ ಅಂತಂದ್ರು. ಆಗ ವಿರೋಧ ಪಕ್ಷದವರು ಮುಸಲ್ಮಾನರು ತಮ್ಮ ಪೌರತ್ವವನ್ನೇ ಕಳ್ಕೊಂಡು ಬಿಡ್ತಾರೆ, ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಗದ್ದಲವನ್ನು ಹುಟ್ಟು ಹಾಕ್ತಾರೆ. ಈಗ ನೋಡಿದ್ರೆ ಮೋದಿಜಿ ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿ ತರ್ತೀನಿ ಅಂತ ಬಂದ್ರು. ಆಗ ವಿಪಕ್ಷ ನಾಯಕರು ಅಯ್ಯೋ ಮುಸಲ್ಮಾನರು ಇದರಿಂದಾಗಿ ತಮ್ಮ ಮಸೀದಿಯನ್ನೇ ಕಳ್ಕೊಂಡು ಬಿಡ್ತಾರೆ, ಮುಸಲ್ಮಾನರು ತಮ್ಮ ಮನೆಯನ್ನೇ ಕಳ್ಕೊಂಡು ಬಿಡ್ತಾರೆ ಅಂತ ವಿಷ ಬೀಜವನ್ನ ಬಿತ್ತಿದ್ದಾರೆ. ಆದ್ರೆ ವಿಪಕ್ಷದವರು ಇಷ್ಟೆಲ್ಲ ಸುಳ್ಳು ಹೇಳಿ ತಿಪ್ಪರ್ಲಾಗವನ್ನ ಹಾಕಿದ್ರು. ಮೋದಿಜನ್ನ ಒಬ್ಬನೇ ಒಬ್ಬ ಸೋಕಾಲ್ಡ್ ನಾಯಕನಿಗೆ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಗೆದ್ದದ್ದು ನಮ್ಮ ದೇಶದ ಒಳಿತಿಗಾಗಿ ಶ್ರಮಿಸ್ತಾ ಇರುವಂತಹ ನರೇಂದ್ರ ಮೋದಿಜಿ. ಹಾಗಾಗಿ ದೇಶ ವಿರೋಧಿಗಳೇ, ಮೋದಿಜಿ ವಿರೋಧಿಗಳೇ, ಈ ಹೆಸರನ್ನ ನೆನಪಲ್ಲಿಟ್ಕೊಂಡಿರಿ. ನರೇಂದ್ರ ದಾಮೋದರ ದಾಸ್ ಮೋದಿ. ಏನ್ ಹೇಳಿ? ನರೇಂದ್ರ ದಾಮೋದರ ದಾಸ್ ಮೋದಿ. ವೀಕ್ಷಕರೇ, ನಾನು ನಿನ್ನೆನೂ ಹೇಳಿದ್ದೀನಿ, ಇವತ್ತು ಮತ್ತೆ ಮತ್ತೆ ಹೇಳ್ತೀನಿ, ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮುಸಲ್ಮಾನರು ಮೋದಿಜಿಗೆ ಎಷ್ಟು ಧನ್ಯವಾದವನ್ನ ಹೇಳಿದ್ರು ಸಾಕಾಗಲ್ಲ. ಇದರಿಂದ ಒಳಿತಾಗ್ತಾ ಇರುವಂಥದ್ದೇ ಮುಸಲ್ಮಾನರಿಗೆ. ನಿಮಗದ ಅರ್ಥ ಆಗಬೇಕು ಅಲ್ಲ? ಅರ್ಥ ಆದಾದ ಎಷ್ಟೋ ಮುಸ್ಲಿಂ ಹೆಣ್ಣು ಮಕ್ಕಳು ರಸ್ತೆಗೆ ಇಳಿದು ಸಂಭ್ರಮಿಸಿದ್ದಾರೆ. ಆದರೆ ಈ ಬದಲಾವಣೆ ದೇಶದ ಪ್ರತಿ ಮೂಲೆ ಮೂಲೆಯಲ್ಲೂ ಆಗಬೇಕನ್ನುವಂಥದ್ದು ನನ್ನ ಆಸೆ. ತಮ್ಮ ವೋಟ್ ಬ್ಯಾಂಕ್ ಭದ್ರಗೊಳಿಸೋದಕ್ಕೆ ದಿನಕ್ಕೊಂದು ಬಣ್ಣ ಹಚ್ಚಿ ನಾಟಕ ಮಾಡ್ತಾ ಇರುವಂತಹ ಸೋಕಾಲ್ಡ್ ನಾಯಕರಿರಬಹುದು, ತಮ್ಮ ಬೇಳೆನ ಬೇಯಿಸ್ಕೊಳ್ತಾ ಇರುವಂತಹ ಸೋಕಾಲ್ಡ್ ಮುಸ್ಲಿಂ ಧರ್ಮಗುರುಗಳಾಗಿರಬಹುದು, ಇವರುಗಳ ನಿಜ ಬಣ್ಣ ಬಯಲಾಗಬೇಕಂದ್ರೆ, ಇವರಿಗೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಮುಸಲ್ಮಾನರಿಗಿರುವಂಥದ್ದು ಒಂದೇ ಒಂದು ದಾರಿ. ಮುಸಲ್ಮಾನರೇ ಒಂದು ಸ್ವಲ್ಪ ಕಣ್ಣು ಬಿಟ್ಟು ಈ ಜಗತ್ತನ್ನ ನೋಡಿ, ಏನಾಗ್ತಾ ಇದೆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳಬಹುದು. ವೀಕ್ಷಕರು, ಇವತ್ತು ವಕ್ಫ್ ಬೋರ್ಡ್ನಲ್ಲಿ ತಿದ್ದುಪಡಿ ಆಗಿರುವಂಥದ್ದಕ್ಕೆ ಯಾಕೆ ಇಷ್ಟು ಖುಷಿ ಪಡಬೇಕು? ಬಹಳ ಕಾರಣಗಳು ಇವೆ. ವಕ್ಫ್ ಬೋರ್ಡ್ ಅನ್ನುವಂಥದ್ದು ಅಥವಾ ಆ ವಕ್ಫ್ ಮಂಡಳಿ ಅನ್ನುವಂಥದ್ದು ಏನಿದೆ, ಅದು ವಕ್ಫ್ ಮಂಡಳಿಯಾಗಿ ಉಳ್ಕೊಂಡಿರಲಿಲ್ಲ. ಅದು ಭ್ರಷ್ಟಾಚಾರದ ಹಗರಣದ ಮಂಡಳಿಯಾಗಿ ಬದಲಾಗಿತ್ತು. ಈಗ ಅದಕ್ಕೆ ಮೋದಿಜಿಯವರು ಒಂದು ಪೂರ್ಣ ವಿರಾಮವನ್ನ ನೀಡಿದ್ದಾರೆ. ನಿಮಗೆ ನಾನು ಉದಾಹರಣೆ ಸಮೇತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಆಮೇಲೆ ನೀವೇ ಒಂದು ಬಾರಿ ಯೋಚನೆ ಮಾಡಿ, ವಕ್ಫ್ ತಿದ್ದುಪಡಿ ಸರಿನೋ ತಪ್ಪು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಮ್ಮ ಕರ್ನಾಟಕದಿಂದನೇ ಆರಂಭ ಮಾಡ್ತೀನಿ. ಕರ್ನಾಟಕದಲ್ಲಿ ವಕ್ಫ್ ಮಂಡಳಿ ತನ್ನ 29,000 ಎಕರೆ ಭೂಮಿಯನ್ನ ವಾಣಿಜ್ಯ ಚಟುವಟಿಕೆಗಳಿಗೆ ಅಕ್ರಮವಾಗಿ ಬಳಕೆ ಮಾಡ್ಕೊಳ್ತಾ ಇತ್ತು. ಮಾಡೋ ಹಾಗಿಲ್ಲ, ಆದ್ರೆ ಮಾಡ್ಕೊಳ್ತಾ ಇತ್ತು. ಕರ್ನಾಟಕ ವಕ್ಫ್ ಮಂಡಳಿಯಲ್ಲಿ ಸುಮಾರು 54,000 ಎಕರೆ ಭೂಮಿ ಇದೆ. ಅದರಲ್ಲಿ 29,000 ಎಕರೆ ಭೂಮಿ ಇವ್ರುಗಳು ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋದಕ್ಕೆ, ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಭ್ರಷ್ಟಾಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು. 2024ರಲ್ಲಿ ಕರ್ನಾಟಕ ವಕ್ಫ್ ಮಂಡಳಿಯ ಮಾಜಿ CEO ವಿರುದ್ಧ 4 ಕೋಟಿಯ ಭ್ರಷ್ಟಾಚಾರದ ಆರೋಪದ ಮೇಲೆ ಪ್ರಕರಣ ದಾಖಲಾಗುತ್ತೆ. ಇನ್ನು ಮಧ್ಯಪ್ರದೇಶದ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ರಿಯಾಜ್ ಖಾನ್, ಈತನನ್ನ 7 ಕೋಟಿ ಭ್ರಷ್ಟಾಚಾರದ ಆರೋಪದ ಮೇಲೆ ಬಂಧಿಸಲಾಗುತ್ತೆ. ಆತನಿಗೆ ಏನು ಅಂದ್ರೆ ಏನು ಇರಲಿಲ್ಲ. ಆದರೆ
ಈ ವಕ್ಫನ್ನ ಬಳಸ್ಕೊಂಡು ಈಗ ಆತ ಎಷ್ಟು ಶ್ರೀಮಂತನಾಗಿದ್ದಾನೆ ಅಂತ ಹೇಳಿದ್ರೆ 3 ಬಂಗಲೆ, ಕೋಟಿ ಕೋಟಿ ಮೌಲ್ಯ ಆಸ್ತಿಯ ಒಡೆಯ. ಉದ್ಧಾರ ಆಗಿದ್ಯಾರು? ಆಗಬೇಕಾಗಿದ್ದದ್ಯಾರು? ಅರ್ಥ ಆಯ್ತಾ? ಇನ್ನು ಉತ್ತರ ಪ್ರದೇಶದ ಫಿರೋಜಾಬಾದ್ ಗ್ರಾಮದಲ್ಲಿ ಸುನ್ನಿ ವಕ್ಫ್ ಮಂಡಳಿ ಸುಮಾರು 183 ಬಿಘಾ ಭೂಮಿಯನ್ನು ಹೊಂದಿದೆ. ಅವರು ಸುಮಾರು 15 ವರ್ಷದಲ್ಲಿ 7.5 ಕೋಟಿ ಬಾಡಿಗೆಯನ್ನ ಪಡೀತಾರೆ. ಹಣದ ದಾಖಲೆಯನ್ನು ಕೇಳಿದ್ರೆ ದಾಖಲೆ ಇಲ್ಲ. ವಕ್ಫ್ ತಿದ್ದುಪಡಿ ಯಾಕೆ ಆಗಬೇಕಾಗಿತ್ತು? ಪಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಉತ್ತರ ಪ್ರದೇಶ ವಕ್ಫ್ ಮಂಡಳಿ ಸದಸ್ಯ ಮುತ್ವಾಲಿ ಖಾನ್ ಸುಮಾರು 20 ಕೋಟಿ ಮೌಲ್ಯದ ಭೂಮಿಯನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾನೆ. ಬಡವರಿಗೆ ಸೇರ್ಬೇಕಾಗಿದ್ದಂತಹ ಭೂಮಿ. ಈತನ ಆಟ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ವಾ, ಈತನ ವಿಚಾರದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಹೇಳುವುದಾದ್ರೆ ಯಾರದೋ ಭೂಮಿ, ಮುತ್ವಾಲ್ ಖಾನ್ ಜಾತ್ರೆ. ಇನ್ನು ದೆಹಲಿ ವಕ್ಫ್ ಮಂಡಳಿಯಲ್ಲಿ ಸುಮಾರು 100 ಕೋಟಿ ಹಣ ಅಕ್ರಮ ವರ್ಗಾವಣೆ ಆಗುತ್ತೆ. ಆಮ್ ಆದ್ಮಿ ಪಕ್ಷದ ನಾಯಕ ಅಮಂತುಲ್ಲಾ ಖಾನ್, ಅದೇ ರೀತಿ ಕೌಸರ್ ಸಿದ್ದಿಕಿ ಇಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿರ್ತಾರೆ. ಇನ್ನು ಪಂಜಾಬ್ನಲ್ಲಿ ನೋಡೋದಾದ್ರೆ ವಕ್ಫ್ ಮಂಡಳಿ ಒಬ್ಬ ಸದಸ್ಯ ಲಂಚವನ್ನ ಪಡೆದು ಬಂಧನಕ್ಕೆ ಒಳಗಾಗ್ತಾನೆ. ಹಿಮಾಚಲ ಪ್ರದೇಶದಲ್ಲೂ ಸೇಮ್ ಕೇಸ್. ಆಸ್ತಿ ನವೀಕರಣಕ್ಕೆ ಲಂಚವನ್ನ ಪಡೆದ ಕಾರಣಕ್ಕೆ ವಕ್ಫ್ ಮಂಡಳಿ ಸದಸ್ಯ ಸಾದಿಕ್ ಮೊಹಮ್ಮದ್ ಬಂಧನಕ್ಕೊಳಗಾಗ್ತಾನೆ. ಉದ್ದೇಶ ಏನಿತ್ತು? ಇವರು ಮಾಡ್ತಾ ಇದ್ದಂಥದ್ದು ಏನು? ಇನ್ನು ಅಸ್ಸಾಂನಲ್ಲಿ ಮುಸ್ಲಿಂ ವಿದ್ಯಾರ್ಥಿ ನಾಯಕರೊಬ್ಬರು ವಕ್ಫ್ ಮಂಡಳಿಯ ಸದಸ್ಯರು ಕೋಟ್ಯಾಂತರ ಮೌಲ್ಯದ ಭೂಮಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅಂತ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ ಸಂಸದ ವಕ್ಫ್ ಮಂಡಳಿಯ ವಿರುದ್ಧ 100 ಕೋಟಿ ಭೂ ಹಗರಣದ ಆರೋಪವನ್ನ ಮಾಡ್ತಾರೆ. ಇನ್ನು ಪಂಜಾಬಲ್ಲಂತೂ ಕೇಳೋದೇ ಬೇಡ. ಭೂ ವ್ಯವಹಾರದಲ್ಲಿ ಕೋಟ್ಯಾಂತರ ಮೌಲ್ಯದ ಹಗರಣ ನಡೆದಿದೆ. ಲಕ್ಷ ಅಲ್ಲ ಅವರ ಪಾಲಿಗೆ ಜುಜುಬಿ, ಕೋಟಿಯಲ್ಲಿ. ಇನ್ನು ನಾವು ಭಾರತದಾದ್ಯಂತ ನೋಡೋದಾದ್ರೆ ವಕ್ಫ್ ಬೋರ್ಡ್ ಸುಮಾರು 994 ಆಸ್ತಿಯನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ. ತಮಿಳುನಾಡಲ್ಲಿ ಸುಮಾರು 734, ಆಂಧ್ರ ಪ್ರದೇಶದಲ್ಲಿ 152, ಪಂಜಾಬ್ನಲ್ಲಿ 63, ಉತ್ತರಾಖಂಡದಲ್ಲಿ 11, ಜಮ್ಮು ಕಾಶ್ಮೀರದಲ್ಲಿ 10. ವೀಕ್ಷಕರೇ, ಇವೆಲ್ಲವೂ ಚಿಕ್ಕ ಪುಟ್ಟ ಉದಾಹರಣೆಗಳಷ್ಟೇ. ನಾವು ಸ್ವಲ್ಪ ಸ್ಟಡಿ ಮಾಡ್ತಾ ಹೋದ್ರೆ ವಕ್ಫ್ ಮಂಡಳಿ ಇಂತಹ ಅದೆಷ್ಟೋ ಭ್ರಷ್ಟಾಚಾರದ ಪ್ರಕರಣಗಳು ನಮಗೆ ಸಿಗ್ತಾನೆ ಹೋಗುತ್ತವೆ. ಇವರ ಅನಾಚಾರಗಳು ನಮಗೆ ಸಿಗ್ತಾನೆ ಹೋಗುತ್ತವೆ. ಒಂದು ಧಾರ್ಮಿಕ ಸಂಸ್ಥೆಯ ಹೆಸರಲ್ಲಿ ಇವರು ನಡೆಸ್ತಾ ಇದ್ದಂಥದ್ದು ಭ್ರಷ್ಟಾಚಾರ, ಅಲ್ಲಿ ನಡೀತಾ ಇದ್ದಂಥದ್ದು ಲೂಟಿ, ಅಲ್ಲಿ ನಡೀತಾ ಇದ್ದಂಥದ್ದು ಬಡ ಮುಸಲ್ಮಾನರಿಗೆ ಅನ್ಯಾಯ. ಹಾಗಾಗಿ ಈಗ ಈ ವಕ್ಫ್ ತಿದ್ದುಪಡಿ ಮಸೂದೆ ಆ ಎಲ್ಲ ಭ್ರಷ್ಟಾಚಾರ, ಆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಪೂರ್ಣ ವಿರಾಮವನ್ನ ಇಡಲಿದೆ ಅನ್ನೋದು ನನ್ನ ಆಶಯ. ನಾವೆಲ್ಲರೂ ಮೋದಿಜಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಧನ್ಯವಾದಗಳು ಮೋದಿಜಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ವಕ್ಫ್ನ ಕರಾಳ ಮುಖದ ಅನಾವರಣವನ್ನ ನಾನು ಮಾಡ್ತಾ ಹೋಗ್ತೀನಿ. ಭಾರತಕ್ಕೆ ವಕ್ಫ್ ಪ್ರವೇಶ ಹೇಗಾಯಿತು, ಬ್ರಿಟಿಷರು ಬಂದ ನಂತರ ವಕ್ಫ್ನಲ್ಲಿ ಏನೆಲ್ಲ ಬದಲಾವಣೆಗಳಾದವು, ಸ್ವಾತಂತ್ರ್ಯ ನಂತರ ಮುಸಲ್ಮಾನರನ್ನ ಪೇಟೆಂಟ್ ತಗೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿತು, ಅನ್ವರ್ ಮಾಣಿಪಾಡಿ ಅವರ ವರದಿಯಲ್ಲಿದ್ದಂತಹ ಆಘಾತಕಾರಿ ವಿವರಗಳು ಏನು, ಇನ್ನು ನಮ್ಮ ಕರ್ನಾಟಕದವರು ನಡೆಸಿದಂತಹ ವಕ್ಫ್ ಹಟಾವೋ ದೇಶ್ ಬಚಾವೋ ಅಭಿಯಾನ, ಇವೆಲ್ಲವನ್ನ ಈ ಎಲ್ಲ ವಿಚಾರದ ಕುರಿತಾಗಿ ನಾನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ನಾಳಿನ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ.
ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.